ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಮ್ಮ ಮಾರ್ಕೆಟ್ ನ ನಿನ್ನೆ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನ ನಂತರ ಇವತ್ತು ಡೌನ್ ಆಗುವ ಲಕ್ಷಣ ಕಂಡು ಬರ್ತಾ ಇದೆ. ಅದರ ಹಿಂದಿನ ಕಾರಣ ಏನು, ಹಾಗೆ ಇವತ್ತು ಯಾವೆಲ್ಲ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ, ಈ ಎಲ್ಲ ವಿಷಯವನ್ನ ನಾವು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಹಾಗೆ ಅಮೆರಿಕದಿಂದ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನಿಮ್ಗೆಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಹೊಸ ಸಂವತ್ಸರ ನಿಮ್ಗೆಲ್ರಿಗೂ ಖುಷಿಯನ್ನ ಕೊಡ್ಲಿ. ಆ ಭಗವಂತ ನಿಮ್ಗೆಲ್ರಿಗೂ ಆಯುರ ಆರೋಗ್ಯವನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಇನ್ನು ಸುದ್ದಿಗಳ ಕಡೆ ಬಂದ್ರೆ, ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 768 ಪಾಯಿಂಟ್ಸ್ ಅಥವಾ 1.63% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಓಪನಿಂಗ್ ನೋಡಬಹುದು ಸ್ವಲ್ಪ ಡೌನ್ ಅಲ್ಲಿ ಆಯ್ತು, ನಂತರ ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಅಲ್ಲೇ ಮುಂದುವರೆದಿದೆ. ಕೊನೆಯವರೆಗೂ ಕೂಡ ಡೌನ್ ಟ್ರೆಂಡ್ ಅಲ್ಲೇ ಮುಂದುವರೆದು 768 ಪಾಯಿಂಟ್ಸ್ 1.63% ಡೌನ್ ಅಲ್ಲಿ ಡೌ ಜೋನ್ಸ್ ನಿನ್ನೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ಇಲ್ಲೂ ಕೂಡ ನೋಡಬಹುದು. 327 ಪಾಯಿಂಟ್ಸ್ 1.46% ಡೌನ್ ಫಾಲ್ ಇದೆ. ಸೇಮ್ ಪ್ಯಾಟರ್ನ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಕಾಣುತ್ತೆ. ಎರಡು ಕಡೆ ಬಿಗ್ ಡೌನ್ ಫಾಲ್ ಇದೆ. ನಿನ್ನೆ ಅಮೆರಿಕದಿಂದ ಒಂದು ಅಪ್ಡೇಟ್ ಬರಬೇಕಿತ್ತು, FOMC ಮೀಟಿಂಗ್ ನ ಔಟ್ಕಮ್. ಫೈನಲಿ ಅದು ಕೂಡ ಬಂದಿದೆ. ಬಟ್ ಮಾರ್ಕೆಟ್ ಅಲ್ಲಂತೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. FOMC ಹೋಗೋದಕ್ಕೆ ಮುಂಚೆ ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ನೋಡ್ಕೊಂಡು ಮುಂದುವರಿಯೋಣ. ನಿನ್ನೆ ನೋಡಬಹುದು 2714 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 3253 ಕೋಟಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ FIS ಸೆಲ್ ಮಾಡಿದ್ದಾರೆ. ಬಟ್ ಇಂದಿನ ದಿನಗಳಿಗೆ ಹೋಲಿಸಿದ್ರೆ, ಲಾಸ್ಟ್ 1 ವೀಕ್ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಏನು FOMC ಕಡೆ ಬಂದು, FOMC ಪಾಲಿಸಿಯಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನ ಮಾಡಿಲ್ಲ, ಅಂದ್ರೆ ರೇಟ್ಸ್ ಅಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನ ಮಾಡಿಲ್ಲ. ಆಕ್ಚುಲಿ ಹಂಗ ನೋಡಿದ್ರೆ ಇನ್ಫ್ಲೇಷನ್ ಔಟ್ಲುಕ್ ಅನ್ನ ಜಾಸ್ತಿ ಮಾಡಿದೆ. US ಫೆಡ್ ವರ್ಲ್ಡ್ಸ್ ರೇಟ್ಸ್ 3.75 ಏನಿತ್ತು ಅಷ್ಟೇ ಕಂಟಿನ್ಯೂ ಮಾಡಿದರೆ. ಹಾಗೆ ಎಕ್ಸ್ಪೆಕ್ಟೇಷನ್ ಕೂಡ ಅಷ್ಟೇ ಇತ್ತು, 3.75 ಕಂಟಿನ್ಯೂ ಆಗ್ಬೋದು ಅಂತಾನೆ ಇತ್ತು, ಕಂಟಿನ್ಯೂ ಆಗಿದೆ ಅಷ್ಟೇ. ಬಟ್ ಇಲ್ಲಿ ಇನ್ಫ್ಲೇಷನ್ ಔಟ್ಲುಕ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಇನ್ಫ್ಲೇಷನ್ ಔಟ್ಲುಕ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಅದು ಕೂಡ ಅಬ್ವಿಯಸ್, ಯಾಕೆಂತಂದ್ರೆ ಕ್ರೂಡ್ ಆಯಿಲ್ ರೈಸ್ ಆಗುವಂತ ಸಂದರ್ಭದಲ್ಲಿ ಇನ್ಫ್ಲೇಷನ್ ಅಪ್ ಆದೇ ಆಗುತ್ತೆ. ಜೊತೆಗೆ ಇವರು ಅನ್ಸರ್ಟನಿಟಿ ಕಾರಣಕ್ಕೆ ನಾವು ರೇಟ್ ಕಟ್ ಡಿಸಿಷನ್ ತಗೊಳ್ತಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನೋಡಬಹುದು ಡಿಸಿಷನ್ ಕೇಮ್ ಆಫ್ಟರ್ 11-1 ವೋಟ್ ವಿತ್ ದ ಫೆಡ್ ಹೋಲ್ಡಿಂಗ್ ರೇಟ್ 0.5% to 3.75%. 11 ಜನ ರೇಟ್ಸ್ ಚೇಂಜ್ ಮಾಡಬಾರದು ಅಂತ ವೋಟ್ ಮಾಡಿದರೆ, ಒಬ್ಬರು ಮಾತ್ರ ರೇಟ್ ಕಟ್ ಮಾಡಬೇಕು ಅಂತ ವೋಟ್ ಮಾಡಿದ್ದಾರೆ. ಇನ್ಫ್ಲೇಷನ್ ಔಟ್ಲುಕ್ ರಿವೈಸ್ ಮಾಡಿದ್ದಾರೆ. ಜೊತೆಗೆ ಇನ್ಫ್ಲೇಷನ್ ನಮ್ಮ ಟಾರ್ಗೆಟ್ ಏನಿದೆ ಅದಕ್ಕಿಂತ ಜಾಸ್ತಿನೇ ಇದೆ, ಹಾಗಾಗಿ ನಾವು ಅಲ್ಲಿ ಬದಲಾವಣೆಯನ್ನ ಮಾಡ್ತಿಲ್ಲ, ಅಂದ್ರೆ ರೇಟ್ಸ್ ಅಲ್ಲಿ ಬದಲಾವಣೆಯನ್ನ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಇದು ಸ್ವಲ್ಪ ಮಾರ್ಕೆಟ್ಗೆ ಕನ್ಸರ್ನಿಂಗ್ ಆಗಿ ಕಂಡು ಬಂದಿದೆ ಅನ್ಸುತ್ತೆ ನೆನ್ನೆ. ಹಾಗಾಗಿನೇ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಜೊತೆಗೆ ಇನ್ನೂ ಒಂದು ಅಪ್ಡೇಟ್ ಬಂದಿದೆ ಮಿಡ್ಲ್ ಈಸ್ಟ್ ಇಂದ. ಆಕ್ಚುಲಿ ಮಿಡ್ಲ್ ಈಸ್ಟ್ ಇಂದ ಬಂದಿರುವಂತಹ ಸುದ್ದಿನೇ ಇವತ್ತು ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತಾ ಇರೋದು. ಯಾಕಂದ್ರೆ ಫೆಡ್ ಏನ್ ಹೇಳ್ತು ಅದೆಲ್ಲ ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್ ಏನ್ ಬರ್ಲಿಲ್ಲ ಅಲ್ಲಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ದು ಅಂದ್ರೆ ಮಿಡ್ಲ್ ಈಸ್ಟ್ ಇಂದ, ಇರಾನ್ ಇಸ್ರೇಲ್ ವಾರ್ ನಿಂದ. ಯಾಕೆಂತಂದ್ರೆ ಇಸ್ರೇಲ್ ಇರಾನ್ ನ ಗ್ಯಾಸ್ ಫೆಸಿಲಿಟಿಯ ಮೇಲೆ ಅಟ್ಯಾಕ್ ಮಾಡಿದೆ, ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನ ಮಾಡಿದೆ ಎನರ್ಜಿ ಸೈಟ್ಸ್ ನ ಮೇಲೆ. ಇದಾದ ನಂತರ ಇರಾನ್ ಕೂಡ ರಿಟಾಲಿಯೇಟರಿ ಟಾರ್ಗೆಟ್ ಅನ್ನ ಮಾಡಿದೆ. ನೋಡಬಹುದು, ಕತಾರ್ ಸೇಸ್ ಇರಾನ್ ಅಟ್ಯಾಕ್ ಕಾಸಸ್ ಸಿಗ್ನಿಫಿಕೆಂಟ್ ಡ್ಯಾಮೇಜ್ ಅಟ್ ರಾಸ್ ಲಫನ್ ಗ್ಯಾಸ್ ಫೆಸಿಲಿಟಿ. ಗ್ಯಾಸ್ ಫೆಸಿಲಿಟಿಯ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ, ಎಕ್ಸ್ಟೆನ್ಸಿವ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಿದೆ ಕತಾರ್ ನ ಗ್ಯಾಸ್ ಫೀಲ್ಡ್. ನೋಡಬಹುದು, ಇರಾನ್ ಇಸ್ರೇಲ್ ವಾರ್ ಇಟ್ಸ್ ಗ್ಲೋಬಲ್ ಎನರ್ಜಿ ಆಸ್ ಗ್ಯಾಸ್ ಫೀಲ್ಡ್ಸ್ ಅಂಡ್ LNG ಹಬ್ಸ್ ಕಮ್ ಅಂಡರ್ ಫೈರ್. ಆಲ್ಮೋಸ್ಟ್ ಈ ಯುದ್ಧ ಸ್ಟಾರ್ಟ್ ಆದಾಗಿಂದ ಇದೇ ಭಯ ಇದ್ದಿದ್ದು. ಎಲ್ಲಿ ಗ್ಯಾಸ್ ಸ್ಟೇಷನ್ ಗಳಾಗ್ಬೋದು ಅಥವಾ ತೈಲ ಬಾವಿಗಳಾಗ್ಬೋದು, ಅವುಗಳ ಮೇಲೆ ಅಟ್ಯಾಕ್ ಅನ್ನ ಶುರು ಮಾಡಿದ್ರೆ ಒಬ್ರಿಗೊಬ್ರು ಇದು ಕನ್ಸರ್ನಿಂಗ್ ಆಗಿರುತ್ತೆ. ಅದನ್ನ ರೀಬಿಲ್ಡ್ ಮಾಡಕ್ಕೂ ಕೂಡ ಸಾಕಷ್ಟು ಸಮಯ ತಗೊಳ್ಬಹುದು ಅಂತ. ಫೈನಲಿ ಅದೇ ಆಗ್ತಾ ಇದೆ. ಗ್ಯಾಸ್ ಫೀಲ್ಡ್ ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮೊದಲು ಇಸ್ರೇಲ್ ಅಟ್ಯಾಕ್ ಮಾಡಿದೆ, ನಂತರ ಇರಾನ್ ಕೂಡ ಅಕ್ಕಪಕ್ಕದ ದೇಶಗಳ ಗ್ಯಾಸ್ ಫೀಲ್ಡ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆ. ಈ ಎಲ್ಲ ಸುದ್ದಿಗಳು ಬಂದ ನಂತರ ಕ್ರೂಡ್ ಅಲ್ಲಿ ಅಬ್ವಿಯಸ್ಲಿ ರ್ಯಾಲಿ ನೋಡ್ಲಿಕ್ಕೆ ಸಿಗುತ್ತೆ. ನೋಡಬಹುದು, ಮೋರ್ ದನ್ 5% ಇತ್ತು, ಈಗ 3.5% ಟ್ರೇಡ್ ಆಗ್ತಿದೆ. ಇನ್ನು ಪೂರ್ತಿ ದಿನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೋ ಕಾದು ನೋಡ್ಬೇಕಾಗುತ್ತೆ. ಈ ನ್ಯೂಸ್ ಬಂದ ಮೇಲೆ ಕ್ರೂಡ್ ಅಲ್ಲಿ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದು ಮಾರ್ಕೆಟ್ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಇವತ್ತು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ HDFC ಬ್ಯಾಂಕ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, HDFC ಬ್ಯಾಂಕ್ ಚೇರ್ಮನ್ ಅತನು ಚಕ್ರವರ್ತಿ ರಿಸೈನ್ ಸೈಟ್ಸ್ ಎಥಿಕಲ್ ಕನ್ಸರ್ನ್. ಕಂಪನಿಯ ಚೇರ್ಮನ್ ಅತನು ಚಕ್ರವರ್ತಿ ಅವರು ರಿಸೈನ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಎಥಿಕಲ್ ಕನ್ಸರ್ನ್ಸ್ ಅಂತ ಹೇಳಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ HDFC ಬ್ಯಾಂಕ್. ನೋಡಬಹುದು,
certain happenings and practices within the bank that I have observed over last 2 years are not in congruence with my personal values and ethics. This is the basis of my aforementioned decision. I confirm that there are no other material reasons for my resignation other than those stated above. ಅಂದ್ರೆ ಬ್ಯಾಂಕ್ ಅಲ್ಲಿ ಆಗ್ತಿರೋಂತ ಕೆಲವು ಬದಲಾವಣೆಗಳೇನಿದೆ ಅದು ನನ್ನ ಪರ್ಸನಲ್ ವ್ಯಾಲ್ಯೂಸ್ ಹಾಗೂ ಎಥಿಕ್ಸ್ ಗೆ ಸರಿ ಅಂತ ಅನಿಸ್ತಿಲ್ಲ. ಆ ಕಾರಣಕ್ಕಾಗಿ ನಾನು ರಿಸೈನ್ ಮಾಡ್ತಿದ್ದೀನಿ. ಅದನ್ನ ಬಿಟ್ರೆ ಬೇರೆ ಯಾವುದೇ ಮೆಟೀರಿಯಲ್ ರೀಸನ್ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಿನ್ನೆ HDFC ADR ಅಲ್ಲಿ 3% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಮೊದಲೇ HDFC ಬ್ಯಾಂಕ್ ಒನ್ ಆಫ್ ದ ಹೆವಿ ವೇಟ್ ಸ್ಟಾಕ್ ನಿಫ್ಟಿ 50 ಹಾಗೂ ಸೆನ್ಸೆಕ್ಸ್ ಅಲ್ಲಿ ಏನಾದ್ರು ದೊಡ್ಡ ಮಟ್ಟದ ರಿಯಾಕ್ಷನ್ ಬಂದ್ರೆ ಮಾರ್ಕೆಟ್ ನ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. HDFC ಬ್ಯಾಂಕ್ ಇವತ್ತು ಅಬ್ಸರ್ವ್ ಮಾಡಬಹುದು. ಚೇರ್ಮನ್ ರೆಸಿಗ್ನೇಷನ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಎಸ್ಪೆಷಲಿ ಅವರು ರಿಸೈನ್ ಮಾಡೋದು ಓಕೆ, ಸಾಕಷ್ಟು ಜನ ರಿಸೈನ್ ಮಾಡ್ತಿರ್ತಾರೆ, ಹೊಸ ಅಪಾಯಿಂಟ್ಮೆಂಟ್ ಗಳು ಬರ್ತಾ ಇರ್ತವೆ. ಬಟ್ ಅವರು ಏನ್ ರೀಸನ್ ಕೊಡ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇವರು ಕೊಟ್ಟಿರುವಂತ ಕಾರಣ ಎಥಿಕಲ್ ಇಶ್ಯೂಸ್ ಅಂತ ಕೊಟ್ಟಿದ್ದಾರೆ. ನೋಡೋಣ. ನಂತರ ಅಹ್ಲುವಾಲಿಯಾ ಕಾಂಟ್ರಾಕ್ಟ್ಸ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, ಕಂಪನಿಗೆ 393 ಕೋಟಿ ಏರ್ಪೋರ್ಟ್ ಕಾಂಟ್ರಾಕ್ಟ್ ಸಿಕ್ಕಿದೆ ರಾಜಸ್ಥಾನಲ್ಲಿ. ಈ ಸುದ್ದಿ ಕಾರಣಕ್ಕೆ ಅಹ್ಲುವಾಲಿಯಾ ಕಾಂಟ್ರಾಕ್ಟ್ಸ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಹ್ಲುವಾಲಿಯಾ ಕಾಂಟ್ರಾಕ್ಟ್ಸ್ ಅಲ್ಲಿ ಅಂತ. ನಂತರ ಮಜಗಾವ್ ಡಾಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆ $39 ಮಿಲಿಯನ್ ಒಪ್ಪಂದವನ್ನು ಮಾಡಿಕೊಂಡಿದೆ ಮೆಥನಾಲ್ ಡಿಎಲ್ ಫ್ಯೂಯಲ್ PSV ಕನ್ಸ್ಟ್ರಕ್ಷನ್ ಬಗ್ಗೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಮಜಗಾವ್ ಡಾಕ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ IOL ಕೆಮಿಕಲ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಪ್ರಮೋಟರ್ ಇದರಲ್ಲಿ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸುಮಾರು 6.5 ಲಕ್ಷ ಷೇರುಗಳನ್ನ ಓಪನ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ದಾರೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. IOL ಕೆಮಿಕಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಯಾಕೆ ಈ ರೀತಿ ಸುದ್ದಿಗಳು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಕಂಪನಿಯ ಪ್ರಮೋಟರ್ಸ್ ಓಪನ್ ಮಾರ್ಕೆಟ್ ಅಲ್ಲಿ ತಗೊಳ್ತಾರೆ ಅಂತಂದ್ರೆ ಯೂಶಲಿ ಯಾಕೆ ತಗೊಳ್ತಾರೆ, ಒಂದು ಅವ್ರಿಗೆ ಅನ್ಸ್ಬೇಕು ನಮ್ಮ ಕಂಪನಿ ಈಗೇನ್ ಕರೆಕ್ಷನ್ ಆಗಿದೆ, ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಿದೆ ಅಂತ, ಜೊತೆಗೆ ಮುಂದೆ ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಅನ್ನುವಂತ ಕಾನ್ಫಿಡೆನ್ಸ್ ಅವ್ರಿಗಿದ್ದಾಗ ಮಾತ್ರ ತಗೊಳ್ಳೋದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಹಾಗಂತ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಲೇಬೇಕು ಅಂತಲ್ಲ, ಓವರ್ ಆಲ್ ಸೆಂಟಿಮೆಂಟ್ ನೆಗೆಟಿವ್ ಇದ್ದಾಗ ನೆಗೆಟಿವ್ ಕೂಡ ಆಗ್ಬೋದು. ಬಟ್ ಯೂಶಲಿ ಒಂದು ಪಾಸಿಟಿವ್ ಸುದ್ದಿ ಆಗುತ್ತೆ ಅದು ಪ್ರಮೋಟರ್ಸ್ ಓಪನ್ ಮಾರ್ಕೆಟ್ ಅಲ್ಲಿ ಸ್ಟೇಕ್ ಅನ್ನ ತಗೊಳ್ಳೋಂಥದ್ದು. ಹಾಗಾಗಿ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ IOL ಕೆಮಿಕಲ್ಸ್ ಅಲ್ಲಿ ಅಂತ. ನಂತರ ಇನ್ಫೋಸಿಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಆಸ್ಟ್ರೇಲಿಯಾದಲ್ಲಿ ತನ್ನ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ, ಇನ್ಫೋಸಿಸ್ ಎಂಟರ್ಪ್ರೈಸ್ ಬಿಸಿನೆಸ್ ಸರ್ವಿಸಸ್ ಅಂತ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಇನ್ಫೋಸಿಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ ನ್ಯಾಟ್ಕೋ ಫಾರ್ಮಾ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ತನ್ನ ಅಗ್ರಿ ಬಿಸ್ನೆಸ್ ಏನಿದೆ ಅದನ್ನ ಡಿಮರ್ಜ್ ಮಾಡೋ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಅಗ್ರೋ ಕೆಮಿಕಲ್ ಬಿಸ್ನೆಸ್ ಇದೆ ಕಂಪನಿಯಲ್ಲಿ, ಅದನ್ನ ಡಿಮರ್ಜ್ ಮಾಡಿ ಸಪರೇಟ್ ಎಂಟಿಟಿ ಆಗಿ ಮಾಡೋ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ 24ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಈ ಸುದ್ದಿ ಕಾರಣ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ನ್ಯಾಟ್ಕೋ ಫಾರ್ಮಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಪೂರ್ವಂಕರ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ರೇರಾ ಅಪ್ರೂವಲ್ ಸಿಕ್ಕಿದೆ ಪೂರ್ವ ಪನೋರಮಾ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡ್ಲಿಕ್ಕೆ ಮಹಾರಾಷ್ಟ್ರದಲ್ಲಿ. ಈ ಸುದ್ದಿ ಕಾರಣಕ್ಕೆ ಪೂರ್ವಂಕರ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಹಾಗೆ DCX ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಒಂದು ಸಣ್ಣ ಆರ್ಡರ್ ಸಿಕ್ಕಿದೆ, 12.8 ಕೋಟಿ ಆರ್ಡರ್, ಕೇಬಲ್ಸ್ ಅಂಡ್ ವೈರ್ ಆರ್ನೆಸ್ ಅಸೆಂಬ್ಲೀಸ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್ ಇದು. ಈ ಸುದ್ದಿ ಕಾರಣಕ್ಕೆ DCX ಸಿಸ್ಟಮ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಹಾಗೆ GR ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ NHAI ನ ಪ್ರಾಜೆಕ್ಟ್ ಅಲ್ಲಿ ಕಂಪನಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. 2441 ಕೋಟಿ ಪ್ರಾಜೆಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ GR ಇನ್ಫ್ರಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಇವತ್ತು ಅಂತ. ನಂತರ ಆರ್ ಸಿಸ್ಟಮ್ಸ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಎಕ್ಸಿಕೋ ಎನ್ನುವ ಎಂಟರ್ಪ್ರೈಸ್ ಸ್ಕೇಲ್ ಏಜೆಂಟಿಕ್ AI ಇಂಟಿಗ್ರೇಷನ್ AI ಸ್ಟುಡಿಯೋ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಆರ್ ಸಿಸ್ಟಮ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಆಲ್ಕೆಮ್ ಲ್ಯಾಬೊರೇಟರೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಉಜ್ಜಯಿನಲ್ಲಿ ಗ್ರೀನ್ ಫೀಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಸ್ಟಾರ್ಟ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಅದಕ್ಕಾಗಿ 533 ಕೋಟಿ ಹೂಡಿಕೆಯನ್ನು ಮಾಡ್ತಾ ಇದೆ. ಈ ಒಂದು ಸುದ್ದಿ ಕಾರಣಕ್ಕೆ ಆಲ್ಕೆಮ್ ಲ್ಯಾಬೊರೇಟರೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ರಜಪೂತಾನ ಸ್ಟೈನ್ಲೆಸ್ IPO ಇವತ್ತು ಲಿಸ್ಟಿಂಗ್ ಇದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಅರೌಂಡ್ 2.5% ನೋಡ್ಲಿಕ್ಕೆ ಕಾಣ್ತಾ ಇದೆ. ಮಾರ್ಕೆಟ್ ಸೆಂಟಿಮೆಂಟ್ ಏನಾದ್ರು ನೆಗೆಟಿವ್ ಇದ್ರೆ ಪರ್ಫಾರ್ಮೆನ್ಸ್ ಯಾವ ರೀತಿ ಬರುತ್ತಾ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಸ್ಲೈಟ್ಲಿ ಪಾಸಿಟಿವ್ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. 571 ಪಾಯಿಂಟ್ಸ್ ಅಥವಾ 2.4% ಡೌನ್ ಫಾಲ್ ಇದೆ. ಗಿಫ್ಟ್ ನಿಫ್ಟಿ ಬಿಗ್ ಡೌನ್ ಫಾಲ್ ನ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಹಾಗೆ ನಿಕ್ಕೈಯಲ್ಲಿ ನೋಡಬಹುದು 2.8%, ಸ್ಟ್ರೈಟ್ ಟೈಮ್ಸ್ ನಿಯರ್ಲಿ 1%, ಹ್ಯಾಂಗ್ಸೆಂಗ್ 1.63%, ತೈವಾನ್ ವೇಟೆಡ್ 1.2%, ಕೋಸ್ಪಿ 2.2%, ಶಾಂಘೈ ಕಾಂಪೋಸಿಟ್ 0.74%. ಒಟ್ಟಿನಲ್ಲಿ ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಎಲ್ಲ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಎಲ್ಲೂ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಕೂಡ ಇಲ್ಲ. 1%, 2%, 2.5% ಈ ರೀತಿ
ಡೌನ್ ಫಾಲ್ ಇದೆ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಬಿಗ್ ಡೌನ್ ಫಾಲ್ ಇಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನೌ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ. ಇನ್ನು ಬ್ರೆಂಟ್ ಕ್ರೂಡ್ ಅಲ್ಲಿ ಈಗ ನೋಡಬಹುದು ನಿಯರ್ಲಿ 5% ಇದೆ ರ್ಯಾಲಿ. ಆವಾಗಲೇ 3.5% ಇತ್ತು, ಈಗಾಗಲೇ ನಿಯರ್ಲಿ 5% ಬಂದಿದೆ. ಗೋಲ್ಡ್ ಕೂಡ ಇವತ್ತು ಅಪ್ ಆಗಿದೆ ಸ್ವಲ್ಪ ಮಟ್ಟಿಗೆ. ಏನು ಡಾಲರ್ ಇಂಡೆಕ್ಸ್ ಕಡೆ ಬಂದು $100 ಅಲ್ಲಿ ಇದೆ. ರುಪಿ ಅಂತೂ ಇನ್ನೂ ಜಾಸ್ತಿ ಆಗಿದೆ, ವೀಕ್ನೆಸ್ 92.63 ನಲ್ಲಿ ನಿನ್ನೆ ಕ್ಲೋಸಿಂಗ್ ಕೊಟ್ಟಿದೆ. ಇವತ್ತು ಯಾವ ರೀತಿ ಇರುತ್ತೆ ನೋಡಬೇಕು. ಆಲ್ಮೋಸ್ಟ್ 93 ಹತ್ರ ಕೂಡ ಹೋಗಿತ್ತು, ಬಟ್ ಆ ನಂತರ 92.63 ಗೆ ಕ್ಲೋಸಿಂಗ್ ಕಂಡು ಬಂದಿದೆ. ಒಟ್ಟಿನಲ್ಲಿ ಇವತ್ತು ನೆಗೆಟಿವ್ ಸೆಂಟಿಮೆಂಟ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಸದ್ಯದ ಮಟ್ಟಿಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ನೋಡೋಣ ಯಾವ ರೀತಿ ಇರುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಂತ. ಬೆಳಗ್ಗೆ ಏನಾದ್ರು ಡೌನ್ ಫಾಲ್ ಬಂದು ಫ್ಯಾಗಂಡ್ ಅಲ್ಲಿ ಏನಾದ್ರು ಒಂದಷ್ಟು ರಿಕವರಿ ಆಗುತ್ತಾ ಅಥವಾ ಡೌನ್ ಫಾಲ್ ಕಂಟಿನ್ಯೂ ಆಗುತ್ತಾ ಕಾದು ನೋಡಬೇಕಾಗಿದೆ. ಸೊ ಸದ್ಯದ ಮಟ್ಟಿಗಂತೂ ನೆಗೆಟಿವ್ ಡೆವಲಪ್ಮೆಂಟ್ಸ್ ಜಾಸ್ತಿನೇ ಇದೆ. ಸರಿ ಗೆಳೆಯರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಸ್ಟಡಿ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಹೀಗೆ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತಹ ವಿಷಯವನ್ನು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.